ಭಗವಂತ, ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದೆ ಅಂತ ನನ್ಗೆ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ತಂದೆ. ಮದ್ವೆಗೆ ಮುಂಚೆ ನನ್ನ ಗಂಡ ವರದಕ್ಷಿಣೆ ಬೇಡ ಅಂತ ಹೇಳಿ ಈಗ ಪ್ರತಿದಿನಾನು ವರದಕ್ಷಿಣೆ ಹಣಕ್ಕೋಸ್ಕರ ಹಿಂಸೆ ಕೊಡ್ತಾ ಇದ್ದಾರೆ. ಪಾಪ ನನ್ನ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ತಂದ್ಕೊಟ್ರು ಪೀಡಿಸ್ತಾನೆ ಇದ್ದಾರೆ. ಅದ್ರ ಜೊತೆಗೆ ನನ್ನ ಗಂಡ ಕುಡಿತ ಚಟಕ್ಕೆ ಬಲಿಯಾಗಿ ಮನೇಲಿರೋ ವಸ್ತುಗಳನ್ನೂ ಮಾಡ್ತಾ ಇದ್ದಾರೆ. ದೇವ್ರೆ, ಆದಷ್ಟು ಬೇಗ ನನ್ನ ಗಂಡನಿಗೆ ಈ ಕೆಟ್ಟ ಚಟಗಳಿಂದ ದೂರ ಮಾಡಿ ಕಾಪಾಡು ತಂದೆ, ಕಾಪಾಡು. ನಾನು ಕೇಳಿದ 50,000 ರೂಪಾಯಿನ ನೀ ಮಣ್ಣ ತೊಡ್ಕೊಂಡ ಏನು ದಿನ ತಂದ್ಕೊಡ್ತೀನಿ ಹೇಳೋದ ಎಲ್ಲ ಯಾಕ್ರಿ ಈ ರೀತಿ ಹಿಂಸೆ ಕೊಡ್ತೀರಾ? ನೀವು ಕೇಳ್ದಾಗೆಲ್ಲ ನನ್ನ ಅಣ್ಣ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ತಂದು ಕೊಡ್ತಾನೆ ಇದ್ದಾನೆ. ಪದೇ ಕೇಳಿದ್ರೆ ಪಾಪ ಅವನು ಎಲ್ಲಿಂದಲಾದ್ರೂ ತಗೊಂಡ್ಬರ್ಬೇಕು ಹೇಳಿ. ನೀನು ನಿಮ್ಮ ಅಣ್ಣನ ಮುಂದೆ ಡ್ರಾಮಾ ಮಾಡ್ತಾ ಇದ್ದೀರಾ? ನನಗೆ ಹತ್ರ ವರದಕ್ಷಿಣೆ ಪಡೆಯದೆ ನಿಮ್ಮತ್ತ ದೃಢ ಸಂಬಂಧ ಬೆಳೆಸಿ ನನ್ನತ್ತ ನಿನ್ನರ್ಥ ನನಗೆ ಹೆಣ್ಣಿಗೆ ತಾಳಿ ಕಟ್ಟಿ ಏನಾದ್ರೆ ಮದ್ವೆಗೆ ಮುಂಚೆ ವರದಕ್ಷಿಣೆ ಹಣ ಬೇಡ ಅಂತ ಹೇಳಿ ಈಗ ಪ್ರತಿದಿನ ಹಿಂಸೆ ಕೊಡ್ತಿದ್ದೀರಲ್ಲ. ಪಾಪ ನನ್ನ ಇನ್ನು ಎಲ್ಲಿಂದ ಅಂತ ತಗೊಂಡ್ಬಂದು ಕೊಡ್ಬೇಕು ಹೇಳಿ ನೋಡೋಣ. ಬೇಡ ರೀ, ಬೇಡ. ಅದ್ರ ಜೊತೆಗೆ ಕುಡಿತ ಚಟಕ್ ಬಲಿ ಆದ್ರಿ, ಮನೇಲಿರೋ ವಸ್ತುಗಳನ್ನ ಮಾರದ್ರಿ. ಇವಾಗ ಮನೇಲಿ ಅಡಿಗೆ ಮಾಡೋದಕ್ಕೆ ತುತ್ತಕ್ಕೂ ಕಾಡೋದಕ್ಕೂ ಗತಿ ಇಲ್ದಿರುವಾಗ ಆಗ್ತಾ ಇದೆ. ಅದು ಅಲ್ಲದೆ ನಾನು ಇವಾಗ ನಿಮ್ಮ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ. ಮುಂದೆ ನಮ್ಮ ಮಗುವಿನ ಗತಿ ಏನ್ರಿ? ನಮ್ಮ ಭವಿಷ್ಯ ಏನ್ರಿ? ಎಷ್ಟೋ ಜನರಿಗೆ ಸರಗಾಸಿ ನಿನ್ನ ಕಾಮದನ್ನು ತೀಸ್ಕೊಂಡು ಎದುರಿಸಿದ್ಯಾ? ಈ ಸರ್ವಕ್ಕೆ ನಾನು ತಂದೆ ದೇವೆ ಪಡೆಯದೆ ನಿಮ್ಮ ತಪ್ಪಿನ ಸಂಬಂಧ ಕಟ್ಟಿ ಜೀವನ ಮಾಡ್ಕೊಂಡೆ. ಹಣ ತಂದೆ ನೀನು ನನ್ನ ಮನೆ ನಿರ್ಮಾಣ ನನ್ನ ಮುಖ ಮಾಡ್ಬೇಡ. ಹೋಗಿ ಹೋಗಿ ಬಾಬಾ, ಏನ್ ನಿಮ್ ವರ್ತನೆ? ತಾಯಿ ಆಗ್ತಿರೋ ನನ್ನ ತಂಗಿನ ಈ ರೀತಿ ತಳ್ಳಿದ್ರೆ ಅವಳ ಆರೋಗ್ಯದ ಗತಿ ಏನು? ತಂಗಿ ಎಷ್ಟೇ ಕೆಟ್ಟದಾದ್ರು ಕೆಟ್ಟ ಏನನ್ನು ನಾನು ಬಂದ ಮಾಡ್ಕೊಂಡು ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡೆ ಕಣ. ನಿಮ್ಮಂತ ಸಿರಿಕರ ಸಂಬಂಧ ಕೆಟ್ಟಿ ಇಂಥ ವೇಷೆ ನನಗೆ ಬೇಕಾಗಿರಲಿಲ್ಲ. ಯಾವ ಗಂಡಸರು ಕಣ್ಣೆತ್ತು ಕೂಡ ನೋಡವ ಈ ನನ್ನ ತಂಗಿ ವೇಶ್ಯ ಅಂತ ಕರೆದ್ರೆ ನಿನ್ ಪರಿಣಾಮ ನೆಟ್ಟಿರೋ. ತಂಗಿ ಎಷ್ಟೇ ಕೆಟ್ಟದಾದ್ರು ಯಾವ ಕೂಡ ತಂಗಿ ಕೆಟ್ಟ ಒಳ್ಳೆ ಹುಡುಗಿ ಮದುವೆ ಆಗಿದ್ರೆ ಈ ಸಮಾಜದಲ್ಲಿ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡ್ತಾ ಇದ್ರು. ಆ ಪಾಪಿಯಾನ ಮಾತಿಗೆ ಮರಳಾಗಿ ನಿಮ್ಮ ತಕ್ಷಣಕರ ಸಂಬಂಧ ಕಟ್ಟಿ ನನ್ನ ಸುಖ ಸಂತೋಷ ನೆಮ್ಮದಿಯನ್ನು ಹಾಳು. ಭಾವ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ? ನಿಮ್ಮ ಆತ್ಮವನ್ನು ಕೇಳಿ ನೋಡಿ. ಮದುವೆಗೆ ಮೊದಲು ₹1 ವರದಕ್ಷಿಣೆ ಬೇಡ ಅಂತ ಹೇಳಿ ಮದುವೆ ಆದ್ಮೇಲೆ ವರದಕ್ಷಿಣೆ ಹಣ ಹಣ ಅಂತ
ನನ್ನ ತಂಗಿಗೆ ಹಿಂಸೆ ಕೊಟ್ರಿ. ಅಲ್ಲೂ ಇಲ್ಲೋ ಸಾಲ ಮಾಡಿ ನಿಮ್ಗೆ ಹಣ ತಂದು ಕೊಟ್ಟಿ ನಾನು ಸಾಲಗಾರನಾದೆ. ಆದ್ರೆ ನೀವು ಕುಡ್ದು ನಿಮ್ ಜೀವನ ಹೇಳ್ಕೊಡ್ಕೊಂಡ್ರಿ. ಇದು ನ್ಯಾಯನ, ನೀತಿನ, ಧರ್ಮನ? ಏನೇ ಶಶಿಧರ ಚೆನ್ನಾಗಿ ಕಣ. ಎಲ್ಲಾರು ಸಭೆ ಹೇಳೋರು ನಿನ್ನ ಮಾತ ಕೇಳ್ತಾರೆ. ಮಾತಾಡೋ ಟೈಮ್ ಇಲ್ಲ ನೋಡು. ನಿನ್ಗೆ ನಿನ್ ತಂಗಿ ಸುಖವಾಗಿರ್ಬೇಕು ಅಂದ್ರೆ ಇನ್ನೇನು ದಿವಸ ತಂದ್ಕೊ. ಆಮೇಲೆ ಬೇಕಾದ ನಿನ್ ತಂಗಿ ಕರ್ಕೊಂಡೋಗ. ಬಾಬಾ, ನನ್ನಿಂದ ನಿಮಗೆ ಹಣ ಕೊಡಲು ಸಾಧ್ಯವಿಲ್ಲ. ಬೇಕಾದ್ರೆ ನನ್ನ ತಂಗಿ ಏನು ನನಗೆ ಭಾರ ಇಲ್ಲ. ಇವಳನ್ನೇ ನನ್ನ ತಮ್ಮ ತಿಳ್ಕೊಳ್ತೀನಿ. ನಿರ್ಮಲ, ಈ ಪಾಪಿಯ ಮನೆಯಲ್ಲಿದ್ದು ನರಕ ಅನುಭವಿಸುವುದು ಬೇಡ. ಅನುಮಾನ ಪಡುವವನ ಜೊತೆ ಬಾಳ್ವೆ ನಡೆಸಿ ಕಣ್ಣೀರು ಸುರಿಸುವುದಕ್ಕಿಂತ ತವರು ಮನೆಯಲ್ಲಿ ಗಂಜಿ ಕುಡಿದು ಬಾಳೋಣ ಬಾರಮ್ಮ. ಇಲ್ಲ ಇಲ್ಲ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಹೆಣ್ಣು ಹಾಗೆ ನೀನೊಂದ್ಸಲಿ ನಿನ್ನ ನನ್ನ ಮದ್ವೆ ಮಾಡಿಕೊಟ್ಟು ನಿನ್ ಜವಾಬ್ದಾರಿನ ಕಳ್ಕೊಂಡಿದ್ಯಾ. ಕಷ್ಟನೋ ಸುಖನೋ ಅವರು ನನ್ನನ್ನ ಹೊಡಿತಾರೋ ಪಡಿತಾರೋ, ಏನೇ ಕಷ್ಟ ಬಂದ್ರು ನಾನು ಇಲ್ಲಿ ಇರ್ತೀನಿ ಅಣ್ಣ. ನನ್ನ ತವ್ರ ಮನೆ ಕರಿಬೇಡ ನೋಡು. ಹಾಗೇನಾದ್ರೂ ನೀ ನನ್ನನ್ನ ತವ್ರ ಮನೆಗೆ ಬಲವಂತವಾಗಿ ಕರ್ಕೊಂಡು ಹೋದ್ರೆ ಈ ಸಮಾಜದ ಜನ ನನ್ನನ್ನ ಸುಮ್ಮನೆ ಬಿಡ್ತಾರೆ ಅನ್ಕೋತೀಯ. ಇಲ್ಲ ಅಣ್ಣ, ಖಂಡಿತ ಇಲ್ಲ. ಗಂಡನ್ ಬಿಟ್ಟು ಬಂದವಳು ನನ್ನ ಹೀಯಾಳಿಸ್ತಾರೆ ಅಣ್ಣ. ಅದ್ರ ಬದಲು ನಾನು ಕಷ್ಟನ ಸುಖನ ಎಲ್ಲ ಇದ್ದು ನಿರ್ಮಲ, ತವರು ಮನೆಗೆ ಬರಲಾರೆ ಎಂದು ಹೇಳಿ ಈ ಅಣ್ಣನ ಮನಸ್ಸು ನೋಯಿಸ್ಬೇಡಮ್ಮ. ಕೈ ಹಿಡಿದ ಗಂಡ ಎಷ್ಟು ಹಿಂಸೆ ಕೊಟ್ಟರು ಗಂಡನ ಮನೆ ಬಿಟ್ಟು ತವರು ಮನೆಗೆ ಬರಲಾರೆ ಎನ್ನುವ ನಿನ್ನ ಗುಣದ ಮುಂದೆ ನಾನು ಸೋತ್ಬಿಟ್ಟಮ್ಮ. ನಿರ್ಮಲ, ನೀನೀಗ ಚೊಚ್ಚಲ ಗರ್ಭಿಣಿ. 4 ದಿನ ನನ್ನ ತಂಗಿ ನನ್ನ ಮನೆಯಲ್ಲಿ ಬರುವೆ ಬಾರಮ್ಮ. ಅಣ್ಣ, ಈ ಸಮಯದಲ್ಲಿ ಎಲ್ಲ ಹೆಣ್ಮಕ್ಳ ತರ ನನಗೂ ತವ್ರ ಮನೆಗೆ ಬರ್ಬೇಕು ಅಂತ ತುಂಬಾ ಆಸೆ ಇದೆ ಅಣ್ಣ. ಆದ್ರೆ ಏನ್ ಮಾಡ್ಲಿ ಅಣ್ಣ. ನನ್ ಗಂಡನ ಆಜ್ಞೆ ಇಲ್ದೆ ನಾನ್ ಮಾತ್ರ ಎಲ್ಗೂ ಬರೋದಿಲ್ಲ. ದಯವಿಟ್ಟು ನನ್ನ ಎಲ್ಗೂ ಕರಿಬೇಡ. ಬಾವ, ನನ್ನ ತಂಗಿ ಚೊಚ್ಚಲ ಗರ್ಭಿಣಿ. 4 ದಿನ ನನ್ನ ಮನೆ ಕರ್ಕೊಂಡೋಗಿ ಆರೈಕೆ ಮಾಡಿ ಕಳಿಸ್ತೀನಿ. ದಯವಿಟ್ಟು ನನ್ನ ತಂಗಿನ ಕಳ್ಸ್ಕೊಡಿ ಬಾವ. ನಿಮ್ ದಮ್ಮ ಹೇಳ್ತೀನಿ, ನಿಮ್ ಕಾಲ ಬೀಳ್ತೀನಿ. ನನ್ನ ತಂಗಿ ತಂಗಿನ ತವರು ಮನೆ ಕರ್ಕೊಂಡು ಹೋಗಕ್ಕೆ ಏನು ಅಭ್ಯಾಸ ಇಲ್ಲ ಕಣ. ಆದ್ರೂ ಕಂಡೀಷನ್. ಯಾವ ಕಂಡೀಷನ್ ಬಾವ? ನಾನು ಕೇಳಿದ 50,000 ರೂಪಾಯಿ ಹಣನ ಇನ್ನು 2 ದಿವಸನೇ ತಂದ್ಕೊ. ಆಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗಿ ನಿನ್ ತಂಗಿನ ಆರೈಕೆ ಮಾಡು, ಪೂಜೆ ಮಾಡು. ನನ್ಗೇನು ಬಾವ ಬಾವ, ಛೇ, ಎಷ್ಟು ಹೇಳಿದ್ರು ಇವರು ಅರ್ಥನೇ ಮಾಡ್ಕೊತಾ ಇಲ್ಲ. ನನ್ನ ತಂಗಿ ಸುಖವಾಗಬೇಕಾದ್ರೆ ಅವ್ರು ಕೇಳಿದಷ್ಟು ಹಣ ನಾನು ತಂದ್ಕೊಡ್ಲೇಬೇಕು. ಈ ವರದಕ್ಷಿಣೆ ಎಂಬ ಪಿಡುಗು ಯಾವ ಸರ್ವನಾಶ ಆಗುತ್ತೋ ಆ ದೇವರೇ ಬಲ್ಲ. ಬಯಸುವುದೊಂದೇ ಹಾಗುವುದು
ಆಸೆಯೆಲ್ಲ ವಿಫಲ ಆಸೆಯೆಲ್ಲ ಏನೋ ಮನದ ಕಲ್ಪನೆಯೋ ಕ್ಷಣದಲ್ಲಿ ಹೃದಯ ಕ್ಷಣದಲ್ಲಿ ಪ್ರಳಯ ಕ್ಷಣದಲ್ಲಿ ಹೃದಯ ಕ್ಷಣದಲ್ಲಿ ಪ್ರಳಯ ತಿಳಿಯದು ತಿಳಿಯದು ಆಸೆಯಲ್ಲ ವಿಫಲ ವರದಕ್ಷಿಣೆ 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 ಎಂಬ 5 ಅಕ್ಷರಗಳು ಬಡವರನ್ನ ಹಾಳು ಮಾಡಿ ಕಿತ್ತು ಕಿತ್ತು ತಿಂತಾ ಇದೆ. ಆದರ್ಶ ಯುವಕ ಸಿಕ್ತ ಅಂತ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ನನ್ನ ತಂಗಿ ಜೀವನ ಕಣ್ಣೀರ ಕಡಲಾಯಿತು. ವರದಕ್ಷಿಣೆಗಾಗಿ ದಿನಲು ಹಿಂಸಿಸುತ್ತಾನೆ ನನ್ನ ಭಾವ. ವರದಕ್ಷಿಣೆ ಹಣಕ್ಕಾಗಿ ಏನ್ ಮಾಡ್ಲಿ? ಮಾಡಿದ ಸಾಲವನ್ನೇ ತೀರಿಸಲಾಗದ ನನಗೆ ಯಾರ ಹಣ ಕೊಡ್ತಾರೆ? ಯಾರ ಹತ್ರ ಕೇಳಿ, ಯಾರ ಹತ್ರ ಬೇಡ? ನೀನು ಸರ್ವನಾಶ ಮಾಡ್ತೀಯ.
ಸರ್ವನಾಶ ಮಾಡ್ಬೇಕಾದ್ರೆ ನೀನೇ ಅವತಾರ ಎತ್ ಬರ್ಬೇಕಪ್ಪ, ನೀನೇ ಅವತಾರ ಎತ್ ಬರ್ಬೇಕು. ಯಾಕೋ ದಾರಿಲಿ ಒಬ್ಬನೇ ಇಟ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯಾ? ಏನೋ ವಿಷಯ? ಏನ್ ಹೇಳಿ ಆನಂದ್, ನನ್ನ ಗೋಳಿನ ಕಥೆಯನ್ನ. ಇದ್ದೊಬ್ಬ ತಂಗಿ ಗಂಡನ ಮನೆಯಲ್ಲಿ ಕಣ್ಣೀರಾಗ್ತಿದ್ದಾಳೆ. ಆ ಪಾಪಿ ಕಾಳಿಂಗ ನರೇಂದ್ರನ್ಗೆ ಕುಡಿಸಿ ನಿರ್ಗತಿಕನ್ನ ಮಾಡ್ಬಿಟ್ಟಿದ್ದಾನೆ. ನನ್ನ ಭಾವ ನನ್ನ ತಂಗಿಗೆ ದಿನಲೂ ಕುಡಿದು ಹಿಂಸೆ ಕೊಡ್ತಿದ್ದಾನೆ. ನನ್ನ ತಂಗಿಗೆ ಬಂದಿರೋ ನೋವು, ದುಃಖ, ಸಂಕಟ ಈ ಪ್ರಪಂಚದಲ್ಲಿ ಯಾವೆಂಗೂ ಬರಬಾರ್ದು. ಸಮಾಧಾನ ಮಾಡ್ಕೋ ಶಶಿಧರ್, ಸಮಾಧಾನ ಮಾಡ್ಕೋ. ನರೇಂದ್ರನ ಗುಣ ನಡತೆ ಮೆಚ್ಚಿ ಒಳ್ಳೆ ಹುಡುಗ ಅಂತ ಸಂಬಂಧ ಬೆಳೆಸ್ಬೇಕು. ಆದ್ರೆ ಅವನು ಕೆಟ್ಟವರ ಸಾಹಸ ಮಾಡಿ ಕುಡುಕಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಕಾಳಿಂಗ, ನನ್ನ ತಂಗಿ ಬಾಯಲ್ಲಿ ಬಿರುಗಾಳಿ ಬೀಸ್ತಾ ಇಲ್ಲ. ನಿನ್ ಕಾರ್ಬಂದಿರೋದನ್ನೆಲ್ಲ ಬಂದ್ ಮಾಡಿಸಿ ಶಿಕ್ಷೆ ಕೊಡಿಸ್ತಾ ಹೋದ್ರೆ ನಾನು ಆನಂದನೇ ಅಲ್ಲ ಕಣ. ಏ ಶಶಿಧರ್, ಬಾಳ ಆ ನರೇಂದ್ರನಿಗೆ ಬುದ್ಧಿ ಹೇಳೋಣ. ಅವ್ರು ಬುದ್ಧಿ ಹೇಳೋದು ಒಂದೇ, ಕಲ್ಬಂಡೆಗೆ ನೀರು ಸಿರೋದೇ ಒಂದೇ. ನನ್ನ ತಂಗಿ ಸುಖವಾಗಿ ಬರ್ತಾರೆ, ನಾವು ಹೇಳೋದು ಕೇಳಲೇಬೇಕು, ನಾನು ಕೇಳಲೇಬೇಕಣ್ಣ. ಶಶಿಧರ್, ನರೇಂದ್ರ ನಿಂಗೆ ಏನು ಹೇಳಿದಾನ? ಅಯ್ಯೋ 1,000 ರೂಪಾಯಿ ಕೊಡುವಂತ ನರೇಂದ್ರ ಶಿವಶಿ ನಿಮ್ಗೆ ಮತ್ತೆ ಇವರ ಹತ್ರ ಸಹಾಯ ಕೇಳ. ನನ್ನ ಸ್ನೇಹಿತ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ. ಮತ್ತೆ ಇವರ ಹತ್ರ ಹಣ ಕೇಳಬಾರ್ದು, ಇವರಿಗೆ ಮತ್ತೆ ಭಾರ ಹಾಕಬಾರ್ದು. ಇಲ್ಲ, ಎಷ್ಟೇ ಕಷ್ಟ ಬಂದ್ರು 50,000 ಹಣ ಕೇಳಬಾರ್ದು. ಏ ಶಶಿಧರ್, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಏನೋ ಯೋಚನೆ ಮಾಡ್ತಾ ಇದೀಯಾ? ನಾನು ಮಾತಾಡಿದ್ರೆ ಹೋಯ್ತು, ಮುತ್ತೋಡಿದ್ರೆ ಹೋಯ್ತು ಅನ್ನುವಂಗೆ ಆ ನರೇಂದ್ರ ಹೇಳಿದ ವಿಷಯನ ನಿನ್ಗೆ ಹೇಳಿ ನಿನ್ ಮನ್ಸ ನೋಯಿಸಲ್ಲ ಕಣ. ನಿನ್ನ ಒಗಟು ಮಾತಿನಲ್ಲಿ ಏನೋ ರಹಸ್ಯ ಇದೆ ಕಣೋ. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದೇನ? ಆನಂದ್, ಟೈಮ್ ಬಂದಾಗ ನಾನೇ ನಿನ್ ತಿಳಿಸ್ತೀನಿ ಕಣ. ಏ ಶಶಿಧರ್, ಅದು ಯಾವಾಗ ಟೈಮ್ ಬರುತ್ತೋ ಅದೇನೋ ಅದು ಯಾವಾಗ ನನ್ಗೆ ವಿಷಯ ತಿಳಿಸ್ತೀಯ ಹೋಗೋಣ.
ಈ ಕನಸು ನನ್ ಸಾಧ್ಯ ಬೇಕು. ಹೌದು ಕಣ, ನಾನು ಬನ್ನೂರ್ ಕುರಿನೇ, ನೀನೇನು ಬನ್ನ ಒಟ್ಟಾಗ್ರ. ಅಲ್ವೇ ಒಂದೇ ಕಣ್ಣೆ ಅಲ್ಲಿಂದಿವ ರಾಣಿ 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 ಅಂತ ಕೂಗ್ತಾ ಇದೆ. ನಿಮ್ಗೆ ಕೇಳಿಸ್ತಿಲ್ವಾ? ಅದೇನು ಕೈ ಟಿಫನ್ ಬಾಕ್ಸು ಇದ ಮನೇಲಿ ನಾಟಿ ಕೋಳಿ ಸಾರು ಮಾಡಿದ್ನ. ಅಯ್ಯೋ ನನ್ ಚಿನ್ನ, ನನ್ ಬಂಗಾರು, ನಾಟಿ ಕೋಳಿ ಸಾಂಬಾರು ನನ್ಗ ಲೋ, ಅಲ್ಲಲ್ಲಿ ಹೊಂಟೋಗವೆ ಅಲ್ಗಳು. ಮೂಳೆ ಹೆಂಗ್ ಕಡಿತೀಯ ಅಂತ ನೋಡಿದ್ದೀನಿ ಕಣೆ. ಅದೆಷ್ಟು ದಿನದಿಂದ ಸಾರು ತಿಂದ ಬರ್ಗೆಟ್ ನಿಂತಿದ್ದ ಬರ್ಗೆಟ್ ಮುದೇವಿ ನೀನು. ಈ ಸಾರೆ ನಿನಗೆ ಅಂತ ತಿಳ್ಕೊ. ಬಿಡ್ತೀನಿ. ಈ ಸಾರೆ ನಿನಗೆ ತಗೊಂಡ್ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಇದನ್ನ ನಮ್ ದನಿಂದ ತಗೊಂಡ್ ಹೋಗ್ತಾ ಇರೋದು. ಮಣ್ಣಾಕ ಅಲ್ಲ ಕಣವೆ, ಅದು ನೀನ್ ನೋಡಕ್ಕ ಒಂದು ನಿಮ್ ಮಾವ ಗಂಟುನಂಗೆ ಕಾಯ್ಕೊಂಡ್ ಕೂತವನೆ. ಆ ಎಲ್ಲಿಂದ ಬಂದಿರೋ ದಣಿನ್ ಡಾಕ್ಟ್ರ್ ಮೇಲೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ಯಲ್ಲ ಮಾವ. ಪಾಪ ಈ ಊರಲ್ಲಿ ದನಿನ್ ಡಾಕ್ಟರ್ಗೆ ಯಾರು ಪರಿಚಯ ಇದ್ದಾರೆ ಹೇಳು? ಅವ್ರಿಗೆ ನೆಂಟ್ರು ಇದಾರ, ಫ್ರೆಂಡ್ಸ್ ಇದಾರ, ಯಾರು ಇಲ್ಲ ಅಲ್ವಾ? ಅದಕ್ಕೆ ಅಪರೂಪಕ್ಕೆ ಸಾಂಬಾರ್ ಮಾಡಿದ್ನಲ್ಲ, ಪಾಪ ತಗೊಂಡು ಕೊಡೋಣ ಅಂತ ಹೋಗ್ತಾ ಇದ್ದೀನಪ್ಪ. ತಗೊಡು. ಬಿಟ್ರೆ ಚಿತ್ರಾನ್ನ ತಗೋಯ್ತಾರೋ, ಮಟನ್ ಪಲಾವ್ ಕೊಡು, ಚಿಕನ್ ಪಲಾವ್ ಕೊಡ್ತಾ ಇರೋ. ಆಮೇಲೆ ನಿನ್ ಕೈಗ ನೋಡ್ತಾ ನೋಡ್ತಾ ಲವ್ ಮಾಡ್ಬಿಟ್ರೆ ಇದ್ಯಾಕ್ ಮಾವ ಕಂಬ ಕಡೆ ನಾಯಿ ಕಾಲೆತ್ತದಂಗೆ ಎತ್ತುತ್ತಾ ಇದೀಯಾ? ಬೆಂಕಿ ಪಕ್ಕ ಬೆಣ್ಣೆ ಇಟ್ರೆ ಬೆಣ್ಣೆ ಕರಗಲೇಬೇಕಲ್ವಾ? ಯಾಕೋ ಗೊತ್ತಿಲ್ಲ, ನಮ್ಮೂರಿಗೆ ದನಿನ್ ಡಾಕ್ಟ್ರು ಬಂದಾಗ್ಲಿಂದ ನನ್ನ ಹೃದಯ ಯಾವಾಗ್ಲೂ ಸುಂದ್ರ 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 ಬರ್ಕೋತಾ ಇದೆ ಗೊತ್ತಾ? ನೋಡೇ ನೋಡೇ ನನ್ನ ಹೃದಯ ರಾಣಿ 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 ಅಂತ ಬರ್ಕತಾ ಇದೆ ಕಲೆ. ಆ ಸುಂದರ ನನ್ನ ಮಗ ಎಲ್ಲ ಬಂದಿರೋನು. ಆ ನನ್ನ ಮಗ ಇವತ್ತಿದ್ರೆ ಇನ್ನೂರು, ಬಿದ್ರೆ 300 ಅಂತ ಲೋಕರ್ಗೆ ಮನ್ಸ್ಕೊಡ್ತಾ ಇದ್ಯಾ? ಯಾವ ಬಂತಂಗಂತೆ ಇನ್ನ ಬರಿಯಾಗಕ್ಕೆ ಕಾಯ್ಕೊಂಡು ಊಟಗೆಲ್ಲ ಕಾಯ್ತಾ ಹೋಜಂದ ಕಪ್ಪೆ ಆಗ್ಬಿಟ್ಟಿದೆ. ಡಾಕ್ಟ್ರೇ ಏನಾಯ್ತು? ಬಂದಿದ್ದೀರಲ್ಲ, ಏನಾಯ್ತು? ಯಾವ್ದು ಹೊಸು ಕೆಂತವನ ಚೆನ್ನಾಗ ಆಗೈತ ಮಾರಿ ಹಬ್ಬ ನನಗ ರೂಪ್ ಕಳ್ಸ್ಬಿಟ್ಟವ. ಕಾಲ ಎಳ್ಕೊಂಡು ಬಂದಾಗ್ಲೇ ಗೊತ್ತಾಯ್ತು ಚೆನ್ನಾಗ ಆಗದೆ ಮಾರಿ ಹಬ್ಬ ಅಂತ. ಓ ರಂಗ, ಮಾರಿ ಹಬ್ಬನೂ ಅಲ್ಲ ಓರಿ ಹಬ್ಬನೂ ಅಲ್ಲ. ನಿನ್ನೆ ಆಸ್ಪತ್ರೆ ಹತ್ರ ಹಸಿಗೆ ಇಂಜೆಕ್ಷನ್ ಹಾಕಕ್ಕೆ ಚೆಕ್ ಮಾಡಿ ಆ ಕಡೆ ತಿರುಗಿಕೊಂಡು ಹಿಂದೆ ನಿಂತಿದ್ ನಿಂಗಡಾರೆ ನನ್ ಮೇಲೆ ಹಾಕ್ಬಿಡುದೆ. ಡಾಕ್ಟ್ರೇ ನೀವು ಅದಕ್ಕೂ ಒಂಥರ ಎಮ್ಮೆ ತರ ಕಂಡಿರ್ಬೇಕು ಅಂತ ಕಾಣ್ತದೆ, ಅದಕ್ಕೆ ಹತ್ಬಿಟ್ಟದೆ. ಹೊಸಿ ಕೋಪರೇಟ್ ಮಾಡಕ್ಕಿಲ್ವಾ?
ಸ್ವಂತಾಗಿಂತ ಡ್ಯಾಮೇಜ್ ಆಗಿದ್ದಾರ ನೋಡ್ಕೋ. ಯಾಕೆ ಅಂದ್ರೆ ಬಿಲ್ಡಿಂಗ್ ಪಿಲ್ಲರ್ ಬದ್ಲ, ದೇಹಕ್ಕೆ ಸ್ವಂತ ಬದ್ಲ. ಲೈಫೇ ಚಿತ್ರ ಚಿತ್ರ. ಅಯ್ಯಪ್ಪ ಸ್ವಂತ ಸೇಫ್ಟಿ ಆಗೈತೆ. ಏನೋ ನನ್ ಗ್ರಾಚಾರ ಚೆನ್ನಾಗಿತ್ತು, ಸ್ವಲ್ಪ ಕೈ ಕಾಲು ಡ್ಯಾಮೇಜ್ ಆಗೈತೆ ಅಷ್ಟೇ. ಈಗ ನನ್ ರಾಣಿ ಮುಖ ನೋಡೋದಲ್ಲ ಅವೆಲ್ಲ ಮಾಯ ಆಗ್ಬೇಕು. ನನ್ ರಾಣಿ ಏನಾರ ನನ್ ಮೈ ಕೈಯ ಟಚ್ ಮಾಡ್ಬಿಟ್ರೆ ನಾನಿಲ್ಲ ಸೂಪರ್ ಸ್ಟಾರ್ ಆಗೈತೀನಿ. ಮೈ ಕೈ ಟಚ್ ಮಾಡ್ಬಿಡ್ತೀನಿ ಅಂತ ಈ ಮಾಲ ನನ್ನ ಮುಂದೆನ ಇವಳು ಮಾಡ್ಬಿಡ್ತೀನಿ ಅಂತಿದ್ದಾರ. ಇನ್ನು ಮೊಟ್ಟೆ ಕಂಡು ತುಗಳ ರಂಗ ತುಕ್ಕಡ ಹಾಕಕ್ಕೆ ನಾನೇನ್ ಆಡ್ ಮರಿ ಕುಡಿ ಮರಿ ಬಣಕ್ ಮರಿ ಎಲ್ಲ ಕಣೋ. ಲೇ ನಿನ್ನ ಡಾಕ್ಟ್ರೆ, ಪ್ರಾಣ ಹೋದಾಗೈತದಲ್ಲಪ್ಪ. ಎತ್ತಿದ್ರೆ ನೋವಾಗುತ್ತೆ ಅಂತ ಗೊತ್ತಾದ್ಮೇಲೆ ಯಾಕೆ ಎತ್ತಕ್ ಹೋಯ್ತೀರಾ? ಅಲ್ಲೇ ಮಡಿಕಳಿ, ಎತ್ತಕ್ ಹೋಗ್ಬೇಡಿ. ಡಾಕ್ಟ್ರೆ, ಎಲ್ಲಿ ನೋಯ್ತಾ ಇದೆ? ಇಲ್ಲ 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 ಇಲ್ಲ. ಚಿನ್ನಾಲೆ ನಾನು ಈ ನಿನ್ ಮಾವ ಕಾಯ್ಕೊಂಡ್ ಕೂತವನ ನನ್ನನ್ನ ನನ್ನೇ ಅವನ ಕೈಯ ಇಚ್ಚುತ್ತಾ ಇದೆಯಲ್ಲ, ಅವನ ಕೈಯ ಇಚ್ಚುತ್ತಾ ಇದೆಯಲ್ಲ ನನಗೆ ಕೆಳಗೆ ಮೆಣಸಿಕಾಯಿ ಇತ್ತಾಗ. ಅಯ್ಯೋ ನಾನ್ ಹೇಳಿಲ್ವಾ ಎತ್ತಕ್ ಹೋಗ್ಬಿಡಿ, ಅದು ಅಲ್ಲೇ ಮಲಗಿರ್ಲಿ ಅಂತ. ಡಾಕ್ಟ್ರೆ, ಬಂದಿರೋ ವಿಷಯನೇ ಮರ್ಬಿಟ್ಟೆ. ನಿಮಗೆ ಅಂತ ನಾಟಿ ಕೋಳಿ ಸಾರು ಮಾಡ್ಕೊಂಡ್ ಬಂದಿದ್ದೆ ಗೊತ್ತಾ? ನಾಟಿ ಕೋಳಿ ಸಾರು ಮುಖ್ಯ ತುಂಬಾ ಕಷ್ಟ. ಡಾಕ್ಟ್ರೆ, ಬಿಸಿ ಆರೋಗೋದಕ್ಕೂ ಮುಂಚೆ ಪ್ಲೀಸ್ ತಿಂದು ಹೇಗಿದೆ ಅಂತ ಹೇಳಿ. ರಾಣಿ ಹೆಂಗೆ ಊಟ ಮಾಡ್ಲಿ, ಕೈಯೇ ಅಲ್ಲಾಡ್ತಾ ಇರ್ಬೋದು. ಅಯ್ಯಯ್ಯೋ, ನೀನ ತಿನ್ಸ್ತೀಯಾ? ತಿನ್ಸೋ ಅಯ್ಯೋ ತಿನ್ಸಿ ನನ್ನ ಹೊಟ್ಟೆ ಉರ್ಸು. ಅಲ್ಲ ಇಲಾಖೆ ಹಸಿ ಬೂಸಿಗ ತಿಂದಂಗೆ ತಿನ್ನಿಸ್ತಾ ಇರು. ಅಯ್ಯೇ ಯಾಕೆ ಒಡ ಒಡ ಅಂತ ಮಾತಾಡ್ತೀಯಾ? ಪಾಪ ಡಾಕ್ಟ್ರಿಗೆ ಕೈ ಏಟಾಗಿಲ್ವಾ? ತಿನ್ನಿಸ್ಬಿಟ್ರೆ ಏನಾಯ್ತು? ಡಾಕ್ಟ್ರೆ, ನೀವೇನು ಯೋಚನೆ ಮಾಡ್ಬೇಡಿ, ಬನ್ನಿ ಡಾಕ್ಟ್ರ್, ನೀವು ತಿನ್ನಿ ತಿನ್ನಿಸ್ತಾ ಇರು. ನಾಟಿ ಕೋಳಿ, ಪಾರಂ ಕೋಳಿ ತಿನ್ನಿಸ್ತಾ ಇರು. ಕೈಗ ಆಮೇಲೆ ಒಂದ್ ಕೈಗೆ ಒಂದ್ ಪಾಪು ಕೊಟ್ಬಿಡ್ತಾನೆ, ಎತ್ಕೊಂಡು ಅಂತ ಅವನ ಹಂಗೆ ಮಾತಾಡ್ತಾ ಇರ್ತಾನೆ. ನೀವು ತಿನ್ನಿ ಡಾಕ್ಟ್ರೆ. ಏ ಡಾಕ್ಟ್ರ, ಮರ್ಯಾದೆಗೆ ನೀವು ದೈನ ಆಸ್ಪತ್ರೆಯಲ್ಲಿ ಇದ್ರೆ ಗೆದ್ರೆ ನಾನು ಸ್ವಂತವ ಹಿಡ್ಕೊಂಡು ಏನಾರ ಸಸ ಸಲ್ಲಪ್ಪ ಅಂತ ಮುಂದುವರ್ಸಿದ್ರೆ ನಿನ್ ಸ್ವಂತ ಇಲ್ದಂಗ ಮಾಡ್ಬಿಡ್ತೀನಿ. ಬೇಗ ಬೇಗ ಬನ್ನಿ. ಬರ್ತೀನಿವಲ್ಲ. ಎಡ್ಬಿಡಂಗೆ ಇವ್ರವ್ವ ಹೆಂಗಾದ್ರೂ ಉದುರಿಸ್ಬಿಟ್ಲ ಇವನ್ನ. ಏನೇ ಗಾಡಿ ಇಲ್ಲಿ? ಇವ್ರು ನಮ್ಮೂರ್ ಡೈನ್ ಡಾಕ್ಟ್ರು. ಡಾಕ್ಟ್ರ, ಬಾಡಿ ಡ್ಯಾಮೇಜ್ ಆಗೋಯ್ತೆ, ಅಲ್ಲ ಸುಂಡುಕ್ಕೆ ಸುಮ್ಮನೆ ಬಂದು ಬಿಸಿ ಗಂಜಿಗೆ ನೆಗಿತಿತ್ತಂತೆ, ಹಂಗಾಯ್ತು ನಿಮ್ಗೆ. ನನ್ ಕಷ್ಟ ನನಗೆ, ನಿನ್ಗೊಂಥರ ಉಷ್ಣ. ಕೈ ಎತ್ತಿ ಬಿಟ್ರೆ ಪ್ರಾಣ ಹೋಗಂಗಾಯ್ತದೆ. ಪ್ರಾಣ ಹೆಂಗ್ ಹೋಯ್ತದೆ? ಹೋಗಕ್ಕಿಲ್ಲ ಬಿಡಿ, ನೀವೇ ಡಾಕ್ಟರ್ ಅಲ್ವಾ? ಅಷ್ಟೇ ಬ್ಯಾಂಡೇಜ್ ಹಾಕೊಂಡ್ ರಿಪೇರಿ ಮಾಡ್ತಾರೆ ಯಾರು? ಅದೇನಿಲ್ಲ ಕಣಮಲ್ಲ, ನೆನ್ನೆ ಆಸ್ಪತ್ರೆ ತಾವು ಹಸಿಗಳಿಗೆ ಚೆಕ್ ಮಾಡಿ ಈಟಕ್ಕೆ ಬರೋ ಇಂಜೆಕ್ಷನ್ ಆಗ್ತಿತ್ತ. ನಿಂಗಣ ರಮ್ಮೆ ನನ್ ಮೇಲೆ ಹಾಕ್ಬಿಡುದೆ. ಇದು ಒಂಥರ ಸರಿ. ಅಸರಿ ಈಡ್ ಬಂದ್ರಿ, ಎಮ್ಮೆ ಮುಂದಕ್ಕೆ ಯಾಕೆ ಹೋಗಿದ್ರಿ? ಚೆಕ್ ಮಾಡಕ್ ಹೋಗಿದ್ರಾ? ಈಡ್ ಬಂದೈತೆ ಇಲ್ಲ ಅಂತ? ನಾನು ಅವಾಗಿಂದ ಹೇಳ್ತಾನೆ ಇದೀನಿ, ಎತ್ತಕ್ ಹೋಗ್ಬಿಡಿ, ಅದು ಅಲ್ಲೇ ಇರ್ಲಿ ಅಂತ. ಯಾಕಮ್ಮಲ್ಲ, ಮೊದ್ಲೇ ಅವ್ರಿಗೆ ಹುಷಾರಿಲ್ಲ, ಯಾಕೋ ಅವ್ರನ್ನ ಸುಮ್ನೆ ಕಾಡಿಸ್ತಾ ಇದ್ಯಾ? ನಿಮ್ ಕೈನ ನಾನ್ ನಿಮ್ಮನ್ನ ಕರ್ಕೊಂಡು. ಡಾಕ್ಟ್ರ, ಇದು ಒಂಥರ ಮಜಾ. ಪೆಟ್ ತಿಂದುದು ಎಮ್ಮೆ ಕೈಲಿ, ಮಜಾ ತಗತ್ತೆ ಇರೋದು ಹೆಂಗಸ್ರ ಕೈಲಿ. ಏ ರಾಣಿ, ನೀನ್ ಈ ಆಟ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಒಳಗೆ ಬೆಂಕಿ ಹತ್ತಿರ ಏನ್ ಮಾಡಿ ಹೋಗೋ.
ಆ ಕೆರೆ ಬೀಳೋಗು ಅಡಿಯಿಂದ ಮುಡಿ ಗಂಟ ತಣ್ಣಗಾಗೋಯ್ತದೆ. ಬಂದ್ಬಿಟ್ಟ ಇಲ್ಲಿ ನೀವು ಇರಿ ಡಾಕ್ಟರ್. ಈ ಸೂಜಿ ನನ್ನ ಮಗನ ಏನಾರ ಮಾಡಿ ಓಡ್ಸಕ್ಕಲ್ಲ. ರೇ ಡಾಕ್ಟರ್, ಬಂದಿದ್ದ ವಿಷಯನೇ ಮರ್ತ್ಬಿಟ್ಟ. ನಿಮ್ಮ ಹಾಸ್ಪಿಟ್ಲಿಗೆ DC ಆಫೀಸಿನ ಚೆಕಿಂಗ್ ಬಂದವ್ರ. ಆಸ್ಪತ್ರೆಗೆ DC ಆಫೀಸ್ ಚೆಕಿಂಗ್ ಬಂದವರು. 2 ರಿಪೋರ್ಟ್ ಬಂದವ್ರ. ಅಯ್ಯೋ ರಾಣಿ, ಆಸ್ಪತ್ರೆ ಬೀಗನ ಹಾಕಿಲ್ವಲ್ಲ, ನಾನಿನ್ ಬರ್ತೀನಿ ಕಡೆ. ಅಲ್ಲಿ ನೋಡಿ ರಾಣಿ, ಡಾಕ್ಟರ್ ಒಳ್ಳೆ ಕುಂಟ್ ಕೂತ್ರೆ ಹೋಯ್ತಾನ. ಮಲ್ಲ ನಿಜ ಹೇಳೋ, ಆಸ್ಪತ್ರೆಗೆ ನಿಜವಾಗ್ಲೂ ಚೆಕಿಂಗ್ ಅವ್ರು ಬಂದಿದ್ರಾ? ಚೆಕಿಂಗು ಇಲ್ಲ, ಬುಕ್ಕಿಂಗು ಇಲ್ಲ, ಸುಮ್ಮನೆ ಒಂದು ಮೀಟಿಂಗ್ ಇಟ್ಟೆ. ಡಾಕ್ಟರ್ ಎಸ್ಕೇಪ್. ನನ್ನ ಮಗ ನಿನ್ನೆಗ್ಲ ಮೇಲೆ ಕೈ ಹಾಕೊಂಡು ಸೋಕಿ ತಕತಾನೆ ನನ್ನ ಮಗ. ಅಲೇ ರಾಣಿ, ಏನ ಇನ್ನೊಬ್ರು ನನ್ ಮುಂದೆ ಆಸೆ ಪಡ್ಬೇಡ ಕಣೆ, ನೀನೇ ನನ್ ಜೀವ. ಆಯ್ತು ಬಿಡು. ನಾಟಿ ಕೋಳಿ ಸಾರು ಮಾಡಿದೆ, ಇದನ್ ತಿನ್ನೋ ಅದೃಷ್ಟ ನಮ್ಮ ಮಾವಗೂ ಇಲ್ಲ, ಆ ಡಾಕ್ಟರ್ಗೂ ಇಲ್ಲ. ಬಾ, ನಿನಗೆ ಹೊಟ್ಟೆ ತುಂಬಾ ಹಾಕ್ತೀನಿ, ಚೆನ್ನಾಗಿ ತಿಂದ್ಬಿಟ್ಟು ದಬಾಕ ಮಲಿ ಕಳವೆ ಬಾ. ಚಿನ್ನು, ನಂಗೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಅಂದ್ರೆ ಇಷ್ಟ ಕಣೆ, ಬಾರೆ ಹೋಗೋಣ. Lotus
ಅಶ್ವಿನಿ, ಎಂತ ರೂಪ ನೀನದು! ಈ ನನ್ನ ಅಂತರಂಗದಲ್ಲಿ ಮನೆ ಮಾಡಿರೋ ದೇವತೆ ನೀನು. ಎಷ್ಟೋ ದಿನದಿಂದ ನನ್ನ ಮನದ ಅಭಿಲಾಷೆಗಳನ್ನು ನುಚ್ಚು ನೂರು ಮಾಡಬೇಡ. ಅಶ್ವಿನಿ, ಎಲ್ಲಿರುವೆ? ನಿನ್ನ ವಿರಹ ವೇದನೆಯಲ್ಲಿ ಬಳಲಿ ಬೆಂಡಾಗಿರುವೆ. ಅಶ್ವಿನಿ, ಅಶ್ವಿನಿ, ನಿನ್ನ ವಿರಹ ವೇದನೆಯಲ್ಲಿ ಬಳಲಿ ಬೆಂಡಾಗಿರುವ ನಾನು ನಿನಗೋಸ್ಕರ ಕಾಯ್ತಿರುವೆ. ಎಲ್ಲಿರುವೆ? I love you, Ashwini. I love you, Ashwini. I love you, Ashwini.
ಲೋಕದಲ್ಲಿ ಎಂತ ಕಲ್ಪನೆ ಹೋಗ್ಬಿಟ್ಟಿದೆ. ಇದು ಕಂಡಿದ್ದಾರ ಕನಸೆ. ಏನ್ ಅಮರ್ ಸಾಹೇಬ್ರು ರೋಡಲ್ಲಿ ನಿಂತ್ಕೊಂಡು ಯಾವ್ದೋ ಕನ್ಸಿನ ಲೋಕದಲ್ಲಿ ಮುಳುಗೋಗಿರೋ ಕಾಣಿಸ್ತಾ ಇದೆ. ವಾಟ್ ಎ ಸರ್ಪ್ರೈಸ್! ಏನು ಸರ್ಪ್ರೈಸಾ? ಏನ್ ಸಾಹೇಬ್ರು ಏನ್ರ ಸರ್ಪ್ರೈಸು? ನಾನು ಕಲ್ಪನಾ ಲೋಕದಲ್ಲಿ ಕನಸು ಕಾಣ್ತಿರ್ಬೇಕಾದ್ರೆ ನನ್ನ ಕನಸಿನ ರಾಣಿ ಯಾವ ಸೀರೆ ಹುಟ್ಟಿದ್ದು ಆ ಸೀರೆ ಉಟ್ಟು ಬಂದಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಆದ್ರೂ ಸೀರೆಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಹೊಗಳಿದಕ್ಕೆ. ಬೈ ದ ಬೈ ನೀನು ಮದ್ವೆ ಮಾಡ್ಕೊಳ್ಳೋಳು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದ್ರೆ ಸೀರೆ ಸೆಲೆಕ್ಷನ್ ತಲೆ ನೋವೇ ಇಲ್ಲ, ಅಷ್ಟು ಚೆನ್ನಾಗಿ ನೀನ್ ಸೀರೆ ಸೆಲೆಕ್ಷನ್ ಮಾಡ್ತೀಯ. ಜಾಣ ನೀನು. ಅಶ್ವಿನಿ, ಈ ಸೀರೆ ಚೆನ್ನಾಗಿದೆಯಾ? ವಾವ್, ಸೋ ಬ್ಯೂಟಿಫುಲ್, ವೆರಿ ನೈಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಲ್ಲ ಸಾಹೇಬ್ರು ಇಷ್ಟು ಚೆನ್ನಾಗಿರೋ ಸೀರೆ ತಂದಿದ್ದೀರಲ್ಲ, ಇದ್ಯಾರಿಗೆ ಅಂತ ಕೇಳ್ಬಹುದಾ? ನನ್ನ ಮನೆಗೆದ್ದ ಅಂತರಂಗ ಪ್ರೇಯಸಿಗೆ. ಓಹೋ, ನನ್ನ ಫ್ರೆಂಡು ಅಮ್ಮರ್ಗೆ ಲವ್ವರ್ ಇದ್ದಾಳೆ ಅಂತಾಯ್ತು. ಅಲ್ಲಪ್ಪ, ಯಾರಪ್ಪ ನೀನ್ ಮನ್ಸಿನ ಗೆದ್ದ ಚಂದ್ರಚಕೋರಿ ಕನಸಿನ ರಾಣಿ? ಅವಳು ಬೇರೆ ಯಾರು ಅಲ್ಲ, ದಿನವೂ ನನ್ನ ಕಣ್ಣು ಮುಂದೆ ನವಿನಂತೆ ನಾಟ್ಯವಾಡುತ್ತಿರುವ ನೀನು ಅಶ್ವಿನಿ, ನೀನು. ತಮಾಷೆ ಮಾಡಬೇಡಿ. ನಾನು ನಿಮ್ಮ ಮನಸ್ಸಿಗೆ ಗೆದ್ದಿರೋಳ? ನೆವರ್, ಅದು ಮಾತ್ರ ಎಂದಿಗೂ ಸಾಧ್ಯ ಇಲ್ಲ. ಯಾಕ್ ಸಾಧ್ಯ ಇಲ್ಲ ಅಶ್ವಿನಿ? ಒಂದೇ ಕಡೆ ಕೂಡಿ ಆಡಿ ಬೆಳೆದ ನಾವು ಬಾಳ ಸಂಗಾತಿಯಾಗಿ ಮಾಡ್ಕೊಳ್ಳೋದು ತಪ್ಪ? ತಪ್ಪಲ್ಲ, ತಪ್ಪು ನಿನ್ ಭಾವನೆದಲ್ಲ, ನಿನ್ ಮನ್ಸಲ್ಲಿರೋ ವಿಕಲ್ಪ ಭಾವನೆದು. ನೋಡು, ನಾನು ನಿನ್ನ ಒಳ್ಳೆ ಸ್ನೇಹಿತನಾಗಿ ನೋಡ್ತಿದ್ದೀನಿ, ಸ್ನೇಹಿತನಾಗಿ ಇಷ್ಟೆಲ್ಲ ಸಲಿಗೆ ಕೊಟ್ಟಿದ್ದೀನಿ. ನಾನು ಜೀವನ ಪೂರ್ತಿ ನಿನ್ಗೊಳ್ಳೆ ಸ್ನೇಹಿತಿಯಾಗಿರೋದಕ್ಕೆ ಬಯಸ್ತೀನಿ ಹೊರತು ನಿನ್ನ ಜೊತೆ ದೇಹ ಹಂಚಿಕೊಂಡು ಬಾಳ ಸಂಗಾತಿಯಾಗಿ ಬಾಳೋದಕ್ಕೆ ನಾನು ಯಾವತ್ತೂ ಅನ್ಸೋದಿಲ್ಲ. ಅಶ್ವಿನಿ, ಚುಚ್ಚು ಮಾತಾಡಿ ಅಂದ್ರೆ ಗಾಯಗೊಳಿಸ್ಬೇಡ. ನನ್ನ ಜೀವನದಲ್ಲಿ ಮೊದಲನೇ ಪ್ರೀತಿಸಿದ್ದೆ ನಿನ್ನ. ನೋಡು, ಹಠ ಮಾಡಬೇಡ. ನನ್ನ ಕೈ ಹಿಡಿದು ಬಾಳ ಬೆಳಗುವ ಸುಮಂಗಾರಿಯಾಗಿ ಬಾ ಅಶ್ವಿನಿ, ಬಾ. ಅದು ಮಾತ್ರ ಎಂದಿಗೂ ಸಾಧ್ಯ ಇಲ್ಲ. ನಿನ್ನ ಮನಸ್ಸಿನ ಭಾವನೆಗಳನ್ನ, ಯೋಚನೆಗಳನ್ನ ಮೊದಲು ನಿನ್ನ ತಲೆಯಿಂದ ತೆಗೆದಾಗ. ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ. ನಾನು ನಿನ್ನ ಒಳ್ಳೆ ಸ್ನೇಹಿತನಾಗಿ ಜೀವನ ಪೂರ್ತಿ ಗೌರವ ಇಟ್ಟು ಕಾಪಾಡಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡು. ಅಶ್ವಿನಿ, ಈಗೆಲ್ಲ ಚುಚ್ಚು ಮಾತನಾಡಿ ನನ್ನ ಮನಸ್ಸನ್ನು ನೋಯಿಸ್ಬೇಡ. ನೋಡು, ಹಠ ಮಾಡಿದೆ ನನ್ನ ಕಟ್ಟಿರು ಬಾಳ ಬೆಳೆದ ಸುಮಂಗಲಿ. ಬಾ ಅಶ್ವಿನಿ, ಬಾ. ನೋಡು, ನೀನೇನ್ ಬೇಕಾದ್ರೂ ಅನ್ಕೋ, ನಿನ್ ಮನ್ಸನ್ನ ನೋಯಿಸ್ತಿದ್ದೀನಿ, ಕಠೋರವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ನಾನ್ ನಿನ್ನ ಯಾವುದೇ ಕಾರಣಕ್ಕೂ ಪ್ರೀತಿಸೋದಕ್ಕೆ ಸಾಧ್ಯನೂ ಇಲ್ಲ. ಅಮರ್, ನೋಡು, ನಾನು ನಿನ್ಗೆ ಒಳ್ಳೆ ಸ್ನೇಹಿತಿಯಾಗಿ ಹೇಳ್ತಿದ್ದೀನಿ. ನೀನು ನೋಡಕ್ ಮುದ್ದಾಗಿದ್ಯಾ, ಒಳ್ಳೆ ಗುಣ ಇದೆ. ನಿನ್ನ ಮದ್ವೆ ಆಗೋದಕ್ಕೆ 100 ಹುಡುಗಿರು ಕಾಯ್ತಾ ಇದ್ದಾರೆ. ಅದ್ರಲ್ಲಿ ಯಾರನ್ನಾದ್ರೂ ಒಳ್ಳೆ ಹುಡುಗಿನ ಪ್ರೀತಿಸಿ ಕೈ ಹಿಡಿದು ಅವ್ರ ಜೊತೆ ಸುಖವಾಗಿ ಬಾಳು, ಆಗ್ಲೇ ಕೊಡೋ ನನ್ಗೂ ಸಂತೋಷ. ಬರ್ತೀನಿ. ಅಶ್ವಿನಿ, ಅಶ್ವಿನಿ, ಅಶ್ವಿನಿ. ಗೋಪುರ ನುಚ್ಚುರುಳಾಯ್ತು. ನಾ ಕಂಡ ಕನಸು ಸರ್ವನಾಶವಾಯಿತು. ನಾನು ಯಾರನ್ನ ಬಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅನ್ನೋ ಅವಳನ್ನ ತಿರ್ಸ್ಕೊಂಡ ಮೇಲೆ ನಾವು ಬದುಕಿರಬಾರ್ದು, ನಾವು ಉಳಿಬಾರ್ದು. ಅಮರ್, ಇಲ್ಲ ಅಮರ್, ನನ್ ಗುರಿ ಒಂದೇ ದಾರಿ, ಆತ್ಮಹತ್ಯೆ, ಅದು ಆತ್ಮಹತ್ಯೆ, 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 ಆತ್ಮಹತ್ಯೆ. ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದೆಯಲ್ಲ, ನಿನ್ಗೇನೋ ಆಗಿದೆ? ಹೋ, ಸೀರೆ ಬೇರೆ ಕೆಳಬಿದ್ದಿದೆ. ಇದನ್ನೆಲ್ಲ ನೋಡಿದ್ರೆ
ನಿನ್ ಜೀವನದಲ್ಲಿ ಏನೋ ನಡೆದಿದೆ. ಏನಾಯ್ತಮ್ಮ, ಏನಾಯ್ತು? ಆನಂದ್, ಮಾನವಂತನ ಹೆಣ್ಣಿನ ಪ್ರೀತಿ ಸೋತ್ ಮೇಲೆ ಅವ್ನು ಉಳಿಬಾರ್ದು ಆನಂದ್, ಉಳಿಬಾರ್ದು. ಆನಂದ್, ನಾನು ಮನಸ್ಸ ಇಷ್ಟಪಟ್ಟ ಹುಡುಗಿಯನ್ನ ಮದುವೆ ನಿರಾಕರಿಸ್ಬಿಡ್ಲು ಕಣೋ. ಅದಕ್ಕೆ ಜೀವನ ಬೇಡ ಅಂತ ಸೈ ಗೊತ್ತಾ ಕಣೋ. ಚಂದ ಹೇಳಿದ ನೀನು. ಒಂದು ಹೆಣ್ಣಿನ ಪ್ರೀತಿಯಲ್ಲಿ ಸೋತ ಮಾತ್ರಕ್ಕೆ ಗಂಡು ಹೆಣ್ಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೂರ್ಖತನ ಕಣ. ಪ್ರೀತಿಸಿದ ಹೆಣ್ಣು ನಿನ್ನ ನಿರಾಕರಿಸಿದ್ರೆ ಆಯ್ತು. ಅವಳ ಕಣ್ಣಿನಲ್ಲಿ ಅವಳು ಅಸೂಯೆ ಪಡುವಾಗೆ ಇನ್ನೊಂದು ಹುಡುಗಿನ ಕೈ ಹಿಡಿದು ಬಾಳು ಮಾಡು, ಕೈ ಹಿಡಿದು ಬಾಳು. ಅಷ್ಟು ಬಾಲ ಆನಂದ್, ನನ್ನ ಮನಸ್ಸ ಇಷ್ಟಪಟ್ಟ ಪ್ರೇಯಸಿಯನ್ನು ರೂಪ ನಾನು ಕಣ್ತುಂಬಿರುವಾಗ ಬೇರೊಂದು ಹುಡುಗಿನ ಹಿಡ್ದಿಯಾಗಿ ಸ್ವೀಕರಿಸ ನನ್ನ ಮನಸ್ಸು ಒಪ್ಪಲ್ಲ ಕಣೋ, ನನ್ನ ಮನಸ್ಸು ಒಪ್ಪಲ್ಲ. ಪ್ರೇಯಸಿ ನಿನ್ ಕೈ ಹಿಡಿದು ಯಾಕೋ ನಿರಾಕರಿಸ್ತಾ ಇದ್ದಾಳೆ? ಯಾಕೆ ನಿರಾಕರಿಸ್ತು ಅಂತ ಒಂದು ಅರ್ಥ ಆಗ್ತಾ, ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ನೋಡಮ್ಮ, ಯಾವುದೋ ಪರಿಸ್ಥಿತಿಯ ನೋಡಮ್ಮ, ನಿನ್ನ ಪ್ರೇಯಸಿ ಯಾವುದೋ ಒತ್ತಡದ ಪರಿಸ್ಥಿತಿಗೆ ಸಿಲುಕಿರ್ಬೇಕು, ಅದಕ್ಕೆ ಬೇಡ ಅಂತ ಇದ್ದಾಳೆ. ನೋಡ, ನೀನು ನಿನ್ನ ಪ್ರೇಮದ ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತ ಕೊರಗಬೇಡ. ನಾನು ಪ್ರಯತ್ನ ಪಟ್ಟು ಪ್ರೇಯಸಿ ನಾನು ಕೈಲಿವತ್ತೆ ಮಾಡ್ತೀನಿ. ಆಗ್ಲಿ ಆನಂದ್, ನಿನ್ ಮಾತು ನಿಜವೇನೋ? ಅಮ್ಮ, ನೀನ್ ಪ್ರೀತಿಸ್ತಾ ಇರೋ ಹುಡುಗಿ ಯಾವಮ್ಮ? ಅವಳು PSI ಪ್ರಭಾಕರನ್ ತಂಗಿ ಅಶ್ವಿನಿ. ಏನ್ ಹೇಳ್ತಾ ಇದ್ಯಮ್ಮ? ಏನ್ ಹೇಳ್ತಾ ಇದ್ಯಾ ನೀನು? ಅಶ್ವಿನಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದ? ಹೌದು, ಅಶ್ವಿನ ರೂಪೇಣ ತುಂಬಿರುವಾಗ ಅವ್ರೇನಾದ್ರು ನನ್ನ ಕೈ ಹಿಡಿದ ಹೋದ್ರೆ ನಾ ಬದುಕಲ್ಲ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೋ. ಏನ್ ಮಾಡ್ಲಿ? ನಾನು ಇಷ್ಟಪಟ್ಟಿರೋ ಅಶ್ವಿನಿಯನ್ನ ನನ್ನ ಸ್ನೇಹಿತ ಅಮರ್ ಇಷ್ಟಪಟ್ಟಿದ್ದಾನೆ. ಇವನಿಗೆ ಮಾತು ಕೊಟ್ಟು ಮಾತಿನಲ್ಲಿ ಬಂದಿಯಾಗಿದ್ದೀನಿ. ಇಲ್ಲ, ನನ್ನ ಸ್ನೇಹಿತ ಕೊಟ್ಟು ಮಾತು ಉಳಿಸ್ಕೋಬೇಕು. ಅಶ್ವಿನಿ ನಾಯಿ ಮದುವೆ ಮಾಡಿಸ್ಬೇಕು. ಆನಂದ್, ಯಾಕೆ ಅಶ್ವಿನಿ ವಿಷಯ ಕೇಳಿ ಮೌನ ಆಗ್ಬಿಟ್ಟೆ? ನೀನ್ ಇಷ್ಟಪಟ್ಟು ನಿನ್ನ ಪ್ರೇಯಸಿಯನ್ನ ನೀನ್ ಕೈ ಹಿಡಿಯುವಂತೆ ಮಾಡ್ತೀನಿ. ನನ್ನ ಮಾತನ್ನ ಎಂದೂ ತಿರಸ್ಕಾರ ಮಾಡಲ್ಲ ಅವಳು. ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಕಣೋ. ಥ್ಯಾಂಕ್ ಯು ಸೋ ಮಚ್ ಕಣೋ, ನೀನು ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಕಣೋ. ಹಾಗೆ ನೀನ್ ಪ್ರೇಯಸಿಗಾಗಿ ತಂದಿರೋ ಸೀರೆನ ಎತ್ಕೊಂಬ.